ಸೂರಿ ಗರಡಿಯಲ್ಲಿ ಪಳಗಿದ ವರುಣ್ ಅವರಿಗೆ ಕತೆ ಹೇಳುವ ಕಲೆ ಚೆನ್ನಾಗಿ ಸಿದ್ಧಿಸಿದೆ. ಆರ್ಮಿಯಲ್ಲಿ ಅಡುಗೆ ಕೆಲಸ ಮಾಡುವ ನಾಯಕ ನಿಜವಾಗ್ಲೂ ಏನ್ ಮಾಡ್ತಾನೆ ಅನ್ನೋದು ಕಪ್ಪು ಕಲ್ಲು ಕೂಡ ಒಂದು ಜೀವಂತ ಪಾತ್ರವೇ. ಪ್ರತಿಯೊಬ್ಬ ಆಕ್ಟರ್ಗಳು ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯವನ್ನ ಸಲ್ಲಿಸಿದ್ದಾರೆ. ಒಟ್ನಲ್ಲಿ ಈ ಸಿನಿಮಾ ಅಣ್ಣ ಅವರಿಗೆ ಒಂದೊಳ್ಳೆ ಟ್ರಿಬ್ಯೂಟ್ ಅಂತ ಹೇಳ್ಬೋದು. ಈ ಚಿತ್ರ ಫ್ರೆಶ್ ಆಗಿದೆ ಅನ್ಸೋದಕ್ಕೆ ಈ ಕಾಲಾ ಪತ್ತರ್ ಪ್ರಮುಖ ಕಾರಣ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ರಿವ್ಯೂ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಾಲಾ ಪತ್ತರ್ ಸಿನಿಮಾದ ರಿವ್ಯೂನ ನೋಡ್ತಾ ಹೋಗ್ತೀರಾ, ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಸ್ನೇಹಿತರೆ, ತಾನು ಮಾಡುವ ಒಳ್ಳೆ ಕೆಲಸದಿಂದ ಮನುಷ್ಯನಿಗೆ ಜನಪ್ರಿಯತೆ ಸಿಗುತ್ತೆ. ಅದನ್ನೇ ತಲೆಗೇರಿಸಿಕೊಂಡ್ರೆ ಅದು ತನ್ನತನವನ್ನ ಮರೆಯೋ ಹಾಗೆ ಕೂಡ ಮಾಡುತ್ತೆ. ಜನಪ್ರಿಯತೆಯನ್ನ ಉಳಿಸಿಕೊಳ್ಳುವ ಭರದಲ್ಲಿ ಕೆಲಸ ಹಳ್ಳ ಹಿಡಿಯುತ್ತೆ, ಬುದ್ಧಿಗೆ ಮಂಕು ಬಡಿಯುತ್ತೆ, ಹೃದಯ ಕಲ್ಲಾಗುತ್ತೆ, ಬದುಕಿನಲ್ಲಿ ಕಗ್ಗತ್ತಲು ಆವರಿಸುತ್ತೆ. ಇದೆಲ್ಲವೂ ನಾಯಕನ ಜೀವನದಲ್ಲಿ ಆದಾಗ ಆತ ಏನ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಕೆಂಡಸಂಪಿಗೆ ಕಾಲೇಜ್ ಕುಮಾರ ಖ್ಯಾತಿಯ ವಿಕ್ಕಿ ವರುಣ್ ಈ ಸಿನಿಮಾದ ನಾಯಕ ಮತ್ತು ನಿರ್ದೇಶಕ. ಸೂರಿ ಗರಡಿಯಲ್ಲಿ ಪಳಗಿದ ವರುಣ್ ಅವರಿಗೆ ಕತೆ ಹೇಳುವ ಕಲೆ ಚೆನ್ನಾಗಿ ಸಿದ್ಧಿಸಿದೆ. ಕಥೆ ನಡೆಯೋದು ಮೂಡಲಪುರ ಅನ್ನುವಂತಹ ಚಿಕ್ಕ ಹಳ್ಳಿಯಲ್ಲಿ. ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಗೋಕಾಕ್ ಚಳುವಳಿಗೆ ಈ ಹಳ್ಳಿ ಸಾಕ್ಷಿಯಾಗಿದೆ. ಹಳ್ಳಿಯ ಮುಗ್ಧತೆ, ನಾಯಕನ ತಂದೆ ತಾಯಿ, ಊರಿನ ಮುಖಂಡರಾಗಿ ಗೌಡ್ರು ಪ್ಲೇಡ್ ಬೈ TS ನಾಗಾಭರಣ, MLA ರಾಜೇಶ್ ನಟರಂಗ, ಚಿಕ್ಕ ವಯಸ್ಸಿನಿಂದ ಆಡಿ ಬೆಳೆದು ಪ್ರೀತಿ ಮಾಡಿರುವ ನಾಯಕಿ ಪ್ಲೇಡ್ ಬೈ ಧನ್ಯ ರಾಮ್ಕುಮಾರ್. ಹೀಗೆ ಚಿತ್ರದ ವರ್ಲ್ಡ್ ಬಿಲ್ಡಿಂಗ್ ಚೆನ್ನಾಗಿದೆ, ಸರಳವಾಗಿದೆ. ಆರ್ಮಿಯಲ್ಲಿ ಅಡುಗೆ ಕೆಲಸ ಮಾಡುವ ನಾಯಕ ನಿಜವಾಗ್ಲೂ ಏನ್ ಮಾಡ್ತಾನೆ ಅನ್ನೋದು ಹಳ್ಳಿಯವರಿಗೆ ಗೊತ್ತಿಲ್ಲ. ಒಟ್ನಲ್ಲಿ ಆತ ದೇಶ ಕಾಯುವಂತಹ ಸೈನಿಕ. ಅದು ಆ ಹಳ್ಳಿಗೆ ಗರ್ವ ಪಡುವಂತಹ ವಿಷಯ. ಅದರಿಂದ ನಾಯಕನ ಮೇಲಾಗುವಂತಹ ಪರಿಣಾಮಗಳೇ ಈ ಸಿನಿಮಾದ ಒಟ್ಟು ಹೂರಣ. ಇನ್ನು ಸ್ನೇಹಿತರೆ, ಸಿನಿಮಾದ ಪಾಸಿಟಿವ್ ವಿಷಯಗಳ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಬೇರೆ ಪಾತ್ರಗಳ ಜೊತೆಗೇನೆ ಕಪ್ಪು ಕಲ್ಲು ಕೂಡ ಒಂದು ಜೀವಂತ ಪಾತ್ರವೇ. ಈ ಚಿತ್ರ ಫ್ರೆಶ್ ಆಗಿದೆ ಅನ್ಸೋದಕ್ಕೆ ಈ ಕಾಲಾ ಪತ್ತರ್ ಪ್ರಮುಖ ಕಾರಣ. ಅದು ಹೇಗೆ ಅಂತ ಗೊತ್ತಾಗಬೇಕು ಅಂತಂದ್ರೆ ನೀವು ಈ ಸಿನಿಮಾನ ನೋಡ್ಲೇಬೇಕು. ಇನ್ನು ನಿರ್ದೇಶಕ ವಿಕ್ಕಿ ವರುಣ್ ನಟನೆಗೆ ಫುಲ್ ಮಾರ್ಕ್ಸ್ ಕೊಡಬಹುದು. ಇಡೀ ಸಿನಿಮಾವನ್ನ ಅವರು ಆವರಿಸ್ಕೊಂಡಿದ್ದಾರೆ. ಸಿನಿಮಾ ಮುಗಿದ ಮೇಲೂ ಕೂಡ ನೆನಪಲ್ಲಿ ಇರ್ತಾರೆ. ಅವರನ್ನ ಬಿಟ್ರೆ ಗಿಲ್ಲಿ ನಟ, TS ನಾಗಾಭರಣ, ರಾಜೇಶ್ ನಟರಂಗ, ಪ್ರತಿಯೊಬ್ಬ ಆಕ್ಟರ್ಗಳು ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯವನ್ನ ಸಲ್ಲಿಸಿದ್ದಾರೆ. ಧನ್ಯ ರಾಮ್ಕುಮಾರ್ ಅವರ ಪಾತ್ರ ಪೋಷಣೆ ಸಹಜವಾಗಿ ಚೆನ್ನಾಗಿದೆ. ಇನ್ನು ಚಿತ್ರದ ಮೇಜರ್ ಹೈಲೈಟ್ ಅನೂಪ್ ಸೀಳಿನ್ ಅವರ ಸಂಗೀತ. ಚಿತ್ರದ ಮೂಡ್ಗೆ ಹೊಂದಿಕೊಂಡ ಹಾಗೆ ಸಂಗೀತವನ್ನ ಅವರು ಮಾಡಿದ್ದಾರೆ. ಚಿತ್ರದ ಓಟಕ್ಕೆ ಅವರ ಸಂಗೀತ ತುಂಬಾ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಎಲ್ಲಾ ಪಾತ್ರಗಳ ಹಿಂದಿರುವ ಏಸ್ಥೆಟಿಕ್ ಸೆನ್ಸ್ ಈ ಒಂದು ಸಂಗೀತದ ಜೊತೆಗೆ ಮಿಳಿತವಾಗಿದೆ ಅನ್ನೋ ತರ ಅವರು ಸಂಗೀತ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಳವಡಿಸಿಕೊಂಡಿದ್ದಂತಹ ಸರಳತೆಯ ಮೂಲ ಮಂತ್ರ ಈ ಸಿನಿಮಾದ ಮುಖ್ಯ ಆಶಯ ಕೂಡ. ಅದನ್ನ ಎಕ್ಸಿಕ್ಯೂಟ್ ಮಾಡಿರುವ ರೀತಿ ಇನ್ನಷ್ಟು ಬೆಟರ್ ಆಗಬಹುದಿತ್ತು ಅನ್ನೋದು ಬಿಟ್ರೆ, ಒಂದು ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ಅಣ್ಣವರ ಐಡಿಯಾಲಜಿಗಳನ್ನ ಚಿತ್ರದ ಕಥಾವಸ್ತು ಮಾಡಿರೋದು ಅವರಿಗೆ ಒಂದು ಬಿಫಿಟ್ಟಿಂಗ್ ಟ್ರಿಬ್ಯೂಟ್ ಅಂತ ಹೇಳ್ಬೋದು. ಇನ್ನು ಈ ಚಿತ್ರದ ಫ್ಲಾಸ್ ಬಗ್ಗೆ ಹೇಳೋದಾದ್ರೆ, ಚಿತ್ರದ ಡ್ಯೂರೇಷನ್ ಕೇವಲ 1 ಗಂಟೆ 53 ನಿಮಿಷ ಇದ್ರೂ ಕೂಡ ಕೆಲವೊಂದ್ಸಲ ತಾಳ್ಮೆಯ ಪರೀಕ್ಷೆ ಆಗುತ್ತೆ. ಚಿತ್ರದ ಮೊದಲಾರ್ಧದಲ್ಲಿ ಕೆಲವು ಹಾಡುಗಳ ಪ್ಲೇಸ್ಮೆಂಟ್ ಇನ್ನೂ ಸರಿಯಾಗಬಹುದಿತ್ತು ಅಂತ ಅನ್ನಿಸ್ತು. ಒಟ್ಟೊಟ್ಟಿಗೆ ಬಂದ ಹಾಗೆ ಕೂಡ ಅನ್ನಿಸ್ತಾ ಇತ್ತು. ಫಸ್ಟ್ ಹಾಫ್ ಅಲ್ಲಿ ಕಥೆಯ ಪ್ರಿಮೈಸ್ ಆಲ್ರೆಡಿ ಸೆಟ್ ಆಗಿ ಸೆಕೆಂಡ್ ಹಾಫ್ ತುಂಬಾ ಕ್ಯೂರಿಯಸ್ ಆಗಿ ಇರುತ್ತೆ ಅನ್ನುವಂತಹ ಒಂದು ಭಾವನೆಯನ್ನ ಹುಟ್ಟುಹಾಕಿತ್ತು. ಆದ್ರೆ ಚಿತ್ರಕಥೆ ಸ್ವಲ್ಪ ಸಡಿಲಗೊಂಡ ಕಾರಣ ಕಥೆ ತೆವಳುತ್ತಾ ಸಾಗ್ತಾ ಇದೆ ಅನ್ನೋ ರೀತಿ ಭಾವನೆ ಬಂತು. ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಅಚ್ಯುತ್ ಕುಮಾರ್ ನಾಯಕನ ಸಮಸ್ಯೆ ಏನು ಅಂತ ತಿಳಿ ಹೇಳಿದ್ದು ಸ್ಪೂನ್ ಫೀಡಿಂಗ್ ರೀತಿ ಆಯ್ತು, ಪ್ರೀಚಿ ಕೂಡ ಆಯ್ತು. ಅವರು ಹೇಳುವಂತಹ ವಿಷಯ ಎಲ್ಲ ಪ್ರೇಕ್ಷಕರಾಗಿ ನಮ್ಗೆ ಈಗಾಗಲೇ ಇಡೀ ಸಿನಿಮಾ ನೋಡಿ ಗೊತ್ತಾಗಿತ್ತು. ಇನ್ನು ಇದು ಬಿಟ್ರೆ ಕ್ಲೈಮ್ಯಾಕ್ಸ್ನ ಎಕ್ಸಿಕ್ಯೂಷನ್ ಇನ್ನಷ್ಟು ಬೆಟರ್ ಆಗಿರ್ತಾ ಇದ್ರೆ ಈ ಸಿನಿಮಾದ ಒಟ್ಟು ಆಶಯ ಪ್ರೇಕ್ಷಕರಿಗೆ ತುಂಬಾ ಕ್ಲಿಯರ್ ಆಗಿ ತಲುಪುವಂತಹ ಸಾಧ್ಯತೆ ಜಾಸ್ತಿ ಇತ್ತು. ಹಾಗೇನೆ ಕೆಲವು ಕ್ಯಾರೆಕ್ಟರ್ಗಳಿಗೆ ಕ್ಲೋಜರ್ ಕೊಟ್ಟಿರ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಒಟ್ಟಿನಲ್ಲಿ ಈ ಸಿನಿಮಾ ಅಣ್ಣ ಅವರಿಗೆ ಒಂದೊಳ್ಳೆ ಟ್ರಿಬ್ಯೂಟ್ ಅಂತ ಹೇಳ್ಬೋದು. ಆದ್ರೆ ಒಂದು ಸಿನಿಮಾ ಆಗಿ ಎಷ್ಟರ ಮಟ್ಟಿಗೆ ಎಂಗೇಜ್ ಮಾಡ್ತು, ಎಷ್ಟರ ಮಟ್ಟಿಗೆ ಎಂಟರ್ಟೈನ್ ಮಾಡ್ತು ಅಂತ ಯೋಚನೆ ಮಾಡುವಾಗ ಒಂದು ಕ್ಷಣ ಕಗ್ಗತ್ತಲು ಆವರಿಸುತ್ತೆ. ಧನ್ಯವಾದಗಳು.